Let's do it. ಯಾ ಹಂಗ ನೋಡನ್ ತಡಿ ಹಂಗ ಸ್ವಲ್ಪ ಅರ್ಧ ಕಟ್ ಹಂಗ್ ಕಾಣಿಸ್ತೈತಿ. ಹೌದನ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಅಮೂಲ್ಯ. ನಂದು ಏಜ್ ಇರೋದಕ್ಕೆ 17. ನಾ ಕಾಲೇಜ್ ಬಿಟ್ಟು ರ್ಯಾಪ್ ಕರಿಯರ್ ಚೂಸ್ ಮಾಡಿದ್ದೀನಿ. ಸೊ ಈಗ ಒಂದು 5 ದಿನದಲ್ಲಿ ನಂದು ರ್ಯಾಪ್ ಸಾಂಗ್ ಅಪ್ಲೋಡ್ ಮಾಡ್ತಿದ್ದಾನ. ಅದೇ ನಿಮ್ದು ಫೇವ್ರೆಟ್ ಟಾಪಿಕ್ ಮೇಲೆ ಬಿಗ್ ಬಾಸ್ ಮಚ್ಚ, ನಿಮ್ದೆಲ್ಲ ಫೇವ್ರೆಟ್ ಟಾಪಿಕ್ ಅದ. ವೆಲ್ಕಮ್ ಟು ಮೈ ಬಿಹೈಂಡ್ ದ ಸೀನ್ಸ್ ವ್ಲಾಗ್. ನಂದು ರ್ಯಾಪ್ ಸಾಂಗ್ಸ್ ಎಲ್ಲ ಹೆಂಗೆ ಮಾಡ್ತೀನಿ, ಏನೇನಂತೆ, ಯಾವಾಗ ಏನು ಬರಿತೀನಿ, ನನ್ನ ತಲೆಗೆ ಏನು ಓಡ್ತಾವೆ ರ್ಯಾಪ್ ಸಾಂಗ್ ಮಾಡ್ಬೇಕಾದ್ರೆ, ಅದ್ರ ಬಗ್ಗೆ ಎಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ. ಎಸ್, ನಾ ಈಗ ಲಿಟ್ರಲಿ ಇದು ನನ್ನ 5th ರ್ಯಾಪ್ ಸಾಂಗ್ ಆಯ್ತು. ಇದು ನನ್ನ 5th ರ್ಯಾಪ್ ಸಾಂಗ್. ನನ್ನ ಲಾಸ್ಟ್ ರ್ಯಾಪ್ ಸಾಂಗು ಕನ್ನಡ ರ್ಯಾಪ್ ಸಾಂಗ್ ಇತ್ತು. ಇದನ್ನು ಕನ್ನಡ ಬರತ್ತೇನೆ ಬಿಕಾಸ್ ನಮ್ಮ ಮಂದಿ ನಂಗೆ ಸಪೋರ್ಟ್ ಮಾಡತ್ತಾರ ಸಂಬಂಧ ಬರತ್ತೇನೆ. ಮತ್ತು ಅದು ನಿಮ್ದು ಫೇವ್ರೇಟ್ ಟಾಪಿಕ್ ಮೇಲೆ, ಬಿಗ್ ಬಾಸ್ ಮೇಲೆ ನಿಮ್ದು ಫೇವ್ರೇಟ್ ಗಿಲ್ಲಿದಾರಲ್ಲ ಅವ್ರ ಮೇಲೂ ಬರ್ದೇನೆ. ಇದು ಹೋದ ವಾರಿಂದನೇ ಬರ್ಕೊಂಡು ಬಂದೇನೆ, ಬರ್ದಿಟ್ಟೆ ಆಗಲೇ. ಈಗ ನಿನ್ನೆ ನಂದು ರ್ಯಾಪ್ ಸಾಂಗ್ ಅಪ್ಲೋಡ್ ಮಾಡಿದ್ದೆ ನಾನು, ಬಿಸಿ ಬಿಸಿ ಚಾ. ನಿನ್ನೆ ಸ್ವಲ್ಪ ಬೀಟ್ ಮಾಡಿದೆ ನಾನು, ಬೀಟ್ ಸಿಕ್ತು, ಫ್ಲೋ ಸಿಕ್ತು. ಇವತ್ತು ಪ್ರಾಕ್ಟೀಸ್ ಮಾಡತ್ತೀನಿ. ಏನು ಮಾಡತ್ತೇನೆ ಗೊತ್ತು, ಇವತ್ತು ನಾನು ಅವೇನು ರಿಲಿಕ್ಸ್ ಬರ್ದಿರ್ತೇನೆ ನೋಡಿ, ಎಲ್ಲ ಮಿಕ್ಸಪ್ ಮಾಡಿ ಬರ್ದಿರ್ತೇನೆ ಅಂತೆಲ್ಲ ಏನು ಬಂದಿರ್ತಾವೆ ಅಷ್ಟು. ಯಾವ್ದು ರಿಲಿಕ್ಸ್ ರಿಪೀಟ್ ಆಗ್ಬೇಕು, ಯಾವ್ದು ಎಲ್ಲಿ ಬರ್ಬೇಕು ಬೀಟ್ ಪ್ರಕಾರ ಅದನ್ನ ಬರಾಕತ್ತೇನೆ. ಈಗ ಅದನ್ನು ಬೀಟ್ ಹಾಡ್ಕೋತ ಎಲ್ಲಿ ಫ್ಲೋ ಕರೆಕ್ಟ್ ಆಗ್ತೈತಿ ಅದನ್ನು ನೋಡತ್ತೇನೆ ಕೂತ್ಕೊಂಡು. ನಿನ್ನೆ ನಂದು ರ್ಯಾಪ್ ಸಾಂಗ್ ಅಪ್ಲೋಡ್ ಮಾಡೀನಿ, ಈ ಬಿಸಿ ಬಿಸಿ ಚಾ. ಇವತ್ತು ಆಗಲೇ ವರ್ಕ್ ಮಾಡತ್ತೀನಿ ಇನ್ನೊಂದು ರ್ಯಾಪ್ ಸಾಂಗ್ ಮೇಲೆ. ಸೊ ನಾನು ಅದ್ರ ಸಂಬಂಧ ನಾನು ಕಾಲೇಜ್ ಬಿಟ್ಟಿದ್ದ ದಿನ ಇದ್ರ ಮೇಲೆ ವರ್ಕ್ ಮಾಡೋಕೆ, ಯಾಕಂದ್ರೆ ನಂಗೆ ಮಜಾ ಬರ್ತೈತಿ. ನಂಗೆ ಸಾಂಗ್ ಬರೆಯೋದು, ಬೀಟ್ ಮಾಡೋದು, ರ್ಯಾಪ್ ಸಾಂಗ್ ಹಾಡೋದು. ಎಸ್, ಅದ್ರ ಸಂಬಂಧ ನಿನ್ನೇನೋ ಒಂದು ಸಾಂಗ್ ಅಪ್ಲೋಡ್ ಮಾಡೀನಿ. ಈಗ ಪುರ್ಸತ್ತಿಲ್ಲಾರ್ದು ಆಗಲೇ ಇನ್ನೊಂದು ಸಾಂಗ್ ಬರೋದು ಮುಗಿಸೇನಿ. ಈಗ ಮತ್ತು ಅಪ್ಲೋಡ್ ಮಾಡತ್ತೀನಿ. ಇದು ನಂದು ಐಡಿಯಾ ಕೊಟ್ಟಿದ್ದು ನನ್ನ ಫ್ರೆಂಡ್ ಭವಾನಿ ಕೊಟ್ಟಿದ್ದ ಐಡಿಯಾ, ಇದ್ರ ಮೇಲೆ ಹಿಂಗೆ ಬರಿ ಅಂಥೇಳಿ. ಸೊ ನಂಗೆ ಇದ್ರ ಮೇಲೆ ಬಿಗ್ ಬಾಸ್ ಮೇಲೆ, ಅಕ್ಕಿ ಬಿಗ್ ಬಾಸಿಂದ ಲಿಟ್ರಲಿ ಫ್ಯಾನ್. ಆಕಿ ಭಾಳ ಕ್ರೇಜ್ ಐತೆ ಬಿಗ್ ಬಾಸಿಂದ. ಈಗ ಯಾರ ಭಾಳ ಕ್ರೇಜ್ ಇರ್ತಾರೆ ನೋಡಿ, ಅವ್ರ ಪರ್ಸ್ಪೆಕ್ಟಿವ್ ಆಗಿ ನಾವು ಕೇಳಿದ್ರೆ ಅವ್ರದ್ದು ಪಾಯಿಂಟ್ ಆಫ್ ವ್ಯೂ, ಆಕೆ ನಿಂಗೆ ಹೇಳಿದ್ದು ಹಿಂಗೆ ಐತಿ ಹಿಂಗಿಲ್ಲ ಅಂಥೇಳಿ. ಸೊ ನಂಗೆ ಅರ್ಥ ಮಾಡಿಸಿದ್ಲು. ಆಕೆ ನಂಗೆ ಹೆಲ್ಪ್ ಮಾಡಿದ್ದ ರಿಕ್ಸ್ ಬರಾಕ. ಸೊ ಅದೊಂದು ಚಲೋ ಆತ. ಸೊ ನನ್ನ ಬೀಟ್ನ ಬ್ಯಾಂಡ್ ಲ್ಯಾಬ್ ಆ್ಯಪ್ದಾಗ ಮಾಡೀನಿ. ಎಲ್ಲರೂ FL ಸ್ಟುಡಿಯೋದಾಗ ಮಾಡಂತಾರೆ. ನಂಗೆ ಐಡಿಯಾ ಇಲ್ಲ, ನನ್ನ ಕಡೆ ಲ್ಯಾಪ್ಟಾಪ್ ಐತಿ, ಬಟ್ ಅದು ಅಷ್ಟು ತೊಗೊಳ್ಳೋದಿಲ್ಲ. ಅಷ್ಟು ನಾವು ಸರಿ ಡೌನ್ಲೋಡ್ ಮಾಡಿ ನೋಡಿದ್ದೆ ನಾ 10th ಇದ್ದಾಗ. ಅದು ಹ್ಯಾಂಗ್ ಆಗತ್ತಿತ್ತು ನನ್ನ ಲ್ಯಾಪ್ಟಾಪ್, ಯಾಕಂದ್ರೆ ಅದು ಹಿಡ್ಕೊಳಕ್ಕಾಗೋದಿಲ್ಲ. ಅದು ಅಷ್ಟೊಂದು ಮೀನ್ಸ್ ಫೈಟ್ಸ್ ಎಲ್ಲ ಭಾಳ ಇದ್ದು, ಮತ್ತು ಏನೋ ಇಂಬ್ಯಾಲೆನ್ಸ್ ಆಗಿದೆ. ಐ ಡೋಂಟ್ ನೋ ದಟ್ ಮಚ್, ಬಟ್ ದಟ್ ಥಿಂಗ್ ಹ್ಯಾಪನ್. ಸೊ ಐ ಆಮ್ ವರ್ಕಿಂಗ್ ವಿತ್ ಮೈ ಫೋನ್ ಓನ್ಲಿ ರಿಗಾರ್ಡಿಂಗ್ ಟು ರ್ಯಾಪ್ ಆ್ಯಂಡ್ ಎವ್ರಿಥಿಂಗ್. ಸೊ ನಾವು ಐ ಆಮ್ ಪ್ರೆಸೆಂಟ್ ವರ್ಕಿಂಗ್ ಆನ್ ಮೈ ರ್ಯಾಪ್ ಸಾಂಗ್. ಈಗ 5 ದಿನದಾಗ ನಾನು ರ್ಯಾಪ್ ಸಾಂಗ್ ಮುಗಿಸ್ತೇನೆ, ಲಿಟ್ರಲಿ 5 ದಿನದಾಗ. ನಾನು ಸ್ವಲ್ಪ ರ್ಯಾಪ್ ಸ್ಪೀಡ್ ಹಾಡ್ತೇನೆ, ನಿಮಗೆ ಸ್ವಲ್ಪ ಸ್ಲೋ ಬೇಕಾದ. ನಂಗೆ ಭಾಳ ಸ್ಪೀಡ್ ಹಾಡಿ ರೂಢಿ ಐತಿ. ಆ್ಯಂಡ್ ಸ್ಪೀಡ್ ಅಂತಲ್ಲ, ನಂಗೆ ಅದು ನಾ ನಾರ್ಮಲ್ ಸ್ವಲ್ಪ ಒಂದು ಲೆವೆಲ್ದಿಗೆ ರ್ಯಾಪ್ ಗತೆ ಹಂಗೆ ಹಾಡಿದ್ರು ಹಿಂಗೆ ಸ್ಪೀಡ್ ಅನ್ನಿಸ್ತೈತೆ ಸ್ವಲ್ಪ ಮಂದಿಗೆ. ಬಿಕಾಸ್ ಸ್ವಲ್ಪ ಮಂದಿಗೆ ಸ್ಲೋ ಕೇಳಿ ರೂಢಿ ಇರ್ತೈತೆ, ಅವ್ರಿಗೆ ಅದು ಇದನ್ನು ಅನ್ನಿಸ್ತೈತೆ ಭಾಳ, ಈಗ ಎಷ್ಟು ಸ್ಪೀಡ್ ಆಡತ್ತಾಳಪ್ಪ ಅಂತ. ನಾ ಏನು ಮಾಡ, ನಂಗೆ 24 ತಾಸು ರ್ಯಾಪ್ ಸಾಂಗ್ ಕೇಳಿ ರೂಢಿ ಐತಿ. ನಂಗೆ ಅಷ್ಟು ಅನ್ಸೋಂಗಿಲ್ಲ ಸ್ಪೀಡ್. ನಂಗೆ ಅರ್ಥ ಮಾಡ್ಕೊಳ್ಳೋದು ಇದು ಐತಿ, ನಂಗೆ ರೂಢಿ ಇದೆ. ಸ್ಪೀಡ್ ವರ್ಡ್ಸ್ ಇದ್ದರೂ ನಂಗೆ ಅದು ಬೇಗ ನಾನು ಇದು ಮಾಡ್ತೇನೆ, ಅರ್ಥ ಮಾಡ್ಕೊಳಕ್ಕೆ ನಂಗೆ ಇದೈತಿ. ಸ್ವಲ್ಪ ಮಂದಿಗೆ ಆಗಂಗಿಲ್ಲ, ನನಗೂ ಗೊತ್ತಿಲ್ಲ ಏನು ಮಾಡ್ಬೇಕನ್ನ. ಅಷ್ಟು ಸ್ಲೋ ಹಾಡೋಕೆ ಬರೋಂಗಿಲ್ಲ. ಮತ್ತು ಅದು ಫುಲ್ ಬ್ಯಾರನ್ ಆಗ್ತೈತಿ. ಫುಲ್ ವೈಬ್ ಕೊಡ್ಬೇಕು, ಫುಲ್ ಹಿಂಗೆ ಜೋಶ್ ಇರ್ಬೇಕು. ರ್ಯಾಪ್ ಸಾಂಗ್ ಸ್ವಲ್ಪ ಸ್ಪೀಡ್ ಇರಬೇಕಾಕೈತಪ್ಪ. ಅದು ನಾನೀಗ ಟೆಂಪೋ 155 ಇಟ್ಟೇನಿ. ನನ್ನ ಫಸ್ಟ್ ರ್ಯಾಪ್ ಸಾಂಗ್ 100 ಎಷ್ಟೋ ಭಾಳ ಇಟ್ಟಿದ್ದೆ. ಅದಕ್ಕೆ ನಾನು ಫುಲ್ ಸ್ಪೀಡ್ ಇರ್ತದೆ ರ್ಯಾಪ್ ಸಾಂಗ್, ಆದರೂ ಮಸ್ತ್ ವೈಬ್ ಇರ್ತದೆ. ಆ್ಯಂಡ್ ಎಸ್, ಇವತ್ತು ಬರಾತೀನಿ. ನಾಳೆ ನಾನು ರೆಕಾರ್ಡ್ ಮಾಡ್ಬೇಕು ರ್ಯಾಪ್ ಸಾಂಗ್. ಇವತ್ತು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀನಿ, ಫ್ಲೋ ಎಲ್ಲ ಫೈಂಡ್ ಮಾಡಿ ಬರೆದು ಮುಗಿಸೈತಿ, ಬೀಟ್ ಸಿಕ್ಕೈತಿ. ನಾಳೆ ರೆಕಾರ್ಡ್ ಮಾಡ್ತೇನೆ ರ್ಯಾಪ್ ಸಾಂಗ್. ಈಗ ಒಂದು 5 ದಿವ್ಸದಾಗ ನಾನು ಇದು ಮುಗಿಸ್ಬೇಕು ರ್ಯಾಪ್ ಸಾಂಗ್. ಒಂದು ಸಾಂಗ್ ಮಾಡ್ಬೇಕಂದ್ರೆ ಏನೇನು ಆಗ್ತೈತಿ, ಹಿಂದೆ ಎಷ್ಟವ ಏನಿರ್ತಿದೆ ಎಫರ್ಟ್ಸ್ ಅಂಥೇಳಿ ತೋರಿಸ್ತೇನೆ ಈ ವಿಡಿಯೋದಾಗ. ಸೊ ಸಬ್ಸ್ಕ್ರೈಬ್ ಮಾಡಿರಿ ಗಾಯ್ಸ್, ಆ್ಯಂಡ್ ಸಪೋರ್ಟ್ ಮಾಡಿರಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಯೂಟ್ಯೂಬ್ ಚಾನಲ್. ನಂದು ಎವ್ರಿ ಸಾಂಗಿನ ಬಿಹೈಂಡ್ ದ ಸೀನ್ಸ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಾ ಡೈಲಿ ವ್ಲಾಗ್ಸ್ ಮತ್ತು ಹ್ಯಾಂಗ್ ಔಟ್ ಮಾಡೋದು ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಮಿಸ್ ಮಾಡ್ಕೋಬೇಡ್ರಿ ಅಪ್ಲೋಡ್ ಮಾಡೋದು. ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಐತಿ, ಅದಂದ್ರೆ AXXA ಅಂತೇಳಿ ಚಾನಲ್ ಐತಿ. ಅದನ್ನು ಹೋಗಿ ಸರ್ಚ್ ಮಾಡಿರಿ. ಯೂಟ್ಯೂಬ್ ಚಾನಲ್ದಾಗ ನಂದು ರ್ಯಾಪ್ ಸಾಂಗ್ಸ್ ಅಪ್ಲೋಡ್ ಮಾಡ್ತೇನೆ ನಾನು. ನಿಮಗೆಲ್ಲ ನನ್ನ ಕನ್ನಡ ರ್ಯಾಪ್ ಸಾಂಗ್ಸ್ ಎಲ್ಲ ಸಿಗ್ತಾವೆ, ಹಿಂದಿ ಇಂಗ್ಲೀಷ್ ಇದ್ವಲ್ಲ. ಹೋಗಿ ಚೆಕ್ಔಟ್ ಮಾಡಿರಿ. ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ AXXA ಚಾನಲ್. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಈಗ ಟೈಮ್ 8:30 ಮ್ಯಾಲಾಗೈತಿ.
ನಾ ಎದ್ದಿದ್ದು ಎಷ್ಟು ಗಂಟೆ ಇದೆ ಮತ್ತು ಕೂದಲ ಒಂದು 8:35 ಎದ್ದೇನೆ. ದಿನ ರಾತ್ರಿ ಲೇಟ್ ಎದ್ದೇನೆ. ಏನೇ ಒಂದು ಸ್ವಲ್ಪ ವರ್ಕ್ ಮಾಡತ್ತಿದ್ದೆ, ಎದ್ದೇಳಕ್ಕೆ ಆಗತ್ತಿದ್ದಿಲ್ಲ ನಂಗೆ. ಈಗ ಅಲಾರಾಮ್ ಇಟ್ಟು ಮುಕ್ಕೊಂಡಿದ್ದೆ. ಮತ್ತು ಎಷ್ಟು ಗಂಟೆ ಅಂದ್ರೆ 8 ಗಂಟೆಗೆ ಅಲಾರಾಮ್ ಇಟ್ಟೇನಿ. 8:30 ಆದರೂ ಹಂಗೆ ಅಲಾರಾಮ್ ಹಂಗೆ ರಿಂಗ್ ಆಗತ್ತೈತಿ. ಆದರೂ ಎದ್ದಿಲ್ಲ. ನನ್ನ ಫ್ರೆಂಡ ಅಬಿದ ಫೋನ್ ಹಚ್ಚಿದ್ಲ ನಂಗೆ, ಮತ್ತು ಎದ್ದಿಲ್ಲ ಶೂಟಿಗೆ ಇದು ಮಾಡಾಕ ಅಂತೇಳಿ. ಆಕೆ ಗೊತ್ತಿತ್ತು ನಾ ಹಿಂಗೆ ಲೇಟ್ ಹೇಳ್ತೇನೆ, ಅದಕ್ಕೆ ಹಚ್ಚಿದ್ಲಿಕ್ಕೆ. ಎಷ್ಟು ಚಳಿ ಇದ್ದು ಗೊತ್ತು ಹೊರಗೆ, ದಿನ ಹೇಳ್ಬಾರ್ದು. ನಾ ಯಾವಾಗ ಎದ್ದೆ ನೋಡ, ಎದ್ದು ಕೂಡಲೇ ಡೋರ್ ತೆಗೆದು ಇಲ್ಲಿ ತಾಳಕ್ಕೆ ಕುಂತೇನಿ. ಇಲ್ಲೇ ಅಷ್ಟೇ ಹೇಳಾತಿತ್ತು ನಂಗೆ. ನಾನು ಜಲ್ದಿ ಹೇಳ್ಬೇಕಾಗಿತ್ತು ಮನೆ ಮಾತು. ಮತ್ತು ಎದ್ದರಿ ಏನು ಮಾಡ್ತಿದ್ದೆ ನಾ? ಎದ್ದದ ಬ್ರಷ್ ಮಾಡ್ತಿದ್ದೆ. ಇಲ್ಲಿ ಬಿಸಿಲು ಕಾಸ್ಕೊತ್ ಕುಂತೇನೆ. ನಾನು ಫಸ್ಟ್ ಭಾಳ ದಿನ ಆದ್ಮೇಲೆ, ತಿಂಗಳಾದ್ಮೇಲೆ ಇಷ್ಟು ಬೇಗ ಎದ್ದೆ ನಾ. ಅದು 8:30. ದಿನ ಮಧ್ಯಾಹ್ನ ಹೇಳ್ತಿದ್ದೆ ನಾ. ಸೂರ್ಯದಿದೆ ಇಲ್ಲಿ ಕುಂದಿರ್ತಿದ್ದೆ ಅಲ್ಲ ನಾ. ಹಿಂಗೆ ಸೂರ್ಯ ಬಂದು ಕೂಡಲೇ ಹಿಂಗೆ ಕುಂದಿರ್ತಿದ್ದೆ ಅಲ್ಲ ನಾ. ನೇಲ್ ಪಾಲಿಶ್ ಹಚ್ಕೊಂಡೆ ನಿನ್ನೆ. ಭಾಳ ಇಷ್ಟ ಆಯ್ತು ನಂಗೆ, ಚಂದ ಕಾಣತೈತಿ. ಈಗ ನಾ ನಾಷ್ಟ ಏನು ಮಾಡ್ತೇನೆ ನನಗೂ ಗೊತ್ತಿಲ್ಲ. ಈಗ ನಾ ರೆಡಿ ಆಗ್ಬೇಕು ಶೂಟಿಗೆ. ಬಿಸಿಲ ಛತ್ರಿ ಹಿಡ್ಕೊಂಡು ಕುಂದಿರ್ಬೇಕು ನೋಡ. ಕಣ್ಣ ತೆಗಿಯಕ್ಕಾಗತ್ತಿಲ್ಲ ಅಗಲಿಂದ ನಿಮ್ಗೆ. ಇಲ್ಲೇನೋ ಹಾಕಾರ ಗೋಧಿ ಅದ. ಆ್ಯಂಡ್ ನಾ ಇಲ್ಲಿ ಹೊರಗಡೆ ಹೊಂಟೇನಿ. ನಾನು ಅದ್ರದ್ದು ವ್ಲಾಗ್ ಮಾಡತ್ತೇನೆ. ಆ್ಯಕ್ಚುಲಿ ನಾನು ನಾಳೆನ ಹೊಂಟೇನೆ ಹೊರಗಡೆ. ಈಗ ನಾನು ರ್ಯಾಪ್ ಸಾಂಗ್ ಈಗ ಎಡಿಟ್ ಮಾಡ್ಕೊತ ಹೋಗ್ಬೇಕು. ಬಿಕಾಸ್ ನಾನು ನಿಮ್ಗೆ ಸ್ವಲ್ಪ ದಿನದಾಗ ಅಪ್ಲೋಡ್ ಮಾಡ್ತೇನೆ ಅಂತ ಹೇಳೀನಿ. ಆ್ಯಂಡ್ ಇದನ್ನೂ ಒಂದು ಎಡಿಟ್ ಮಾಡಬೇಕು. ಮತ್ತು ಅಲ್ಲಿ ಹೋಗ್ಬೇಕಾದ್ರೆ ಒಂದು ವ್ಲಾಗ್ ಶೂಟ್ ಮಾಡತ್ತೀನಿ. ಆ್ಯಂಡ್ ಎಸ್ ದೀಸ್ ಮೆನಿ ವರ್ಕ್ಸ್ ಅದೇ. ನಂದೇನಿಲ್ಲ, ಅದು ಔಟ್ಫಿಟ್ ನಾರ್ಮಲ್ ಹಾಕೊಳ್ಳೋದೈತಿ. ಅದು ಪ್ಯಾಂಟ್ ಶರ್ಟ್ ಟೈಪ್ ಹಾಕೋತೀನಿ. ನಾ ರೆಕಾರ್ಡ್ ಮಾಡಿ ತೋರ್ಸೇನಿಲ್ಲ, ಗೊತ್ತಿಲ್ಲ ನಿಮ್ಗೆ. ನನಗೂ ನೆನಪಾರ ಐತಿ. ಸೊ ಅಬಿದ ಬಂದ್ಲೀಗ. ನಾನು ರೀಲ್ ಮಾಡ್ಕೊಂಡು ಕುಂತಿದ್ದೆ. ಔಟ್ಫಿಟ್ ಇದ ಹಾಕೊಳತ್ತೇನೆ ನಾ ಶೂಟಿಗೆ. ಬಿಕಾಸ್ ಅದ್ರಾಗ ನಾ ಕ್ಯಾಜುವಲ್ ಹಾಕೋಬೇಕು. ರ್ಯಾಪ್ ಸಾಂಗ್ ಶೂಟ್ದ ನಾ ಏನು ಫ್ಯಾನ್ಸಿ ಟೈಪ್ ಏನು ಹಾಕೊಳ್ಳೋದು ವೈಬ್ ಇಲ್ಲ ಅದ್ರಾಗ. ಇಟ್ಸ್ ಆಲ್ ಅಬೌಟ್ ಕ್ಯಾಜುವಲ್ ಆ್ಯಂಡ್ ಸಮಥಿಂಗ್ ಲೈಕ್ ದ್ಯಾಟ್. ಈಗ ನಾನು ಅಬಿದ ಕರ್ಕೊಂಡು ಬರ್ತೀನಿ. ಲೆಟ್ಸ್ ಗೋ. ನಾನೀಗ ಅಬಿದ ಕರ್ಕೊಂಡು ಬಂದೇನಿಲ್ಲೇ. ಇಲ್ಲಿ ಕುಂತಾಳಕ್ಕೆ. ಹಾಯ್. ಆಕೆ ಜಲ್ದಿ ಬಂದ ನನ್ನ ಸಂಬಂಧ ನೋಡಿ. ಆ್ಯಂಡ್ ಈಗ ಸ್ವಲ್ಪ ನೀರು ಕುಡಿದ. ನಾನು ನಾಷ್ಟ ಏನೂ ಮಾಡಿಲ್ಲ. ಮತ್ತು ಆಕಿನೂ ಏನು ನಾಷ್ಟ ಮಾಡಲಿ, ಬರೀ ಚಾ ಕುಡ್ದು ಬಂದಾಳ. ಜಲ್ದಿ ಮುಗ್ಸಾಕಂತೇಳಿ ಈಗ ಪಟ್ಟ ಅಂತ ಏನೋ ಸ್ವಲ್ಪ ಹಾಲು ಕುಡಿತೇನೆ ಅಷ್ಟ. ನಾನು ಈಗೇನೋ ಕುಡಿತೇನ? ಕಾಫಿ ಮಾಡು ನಾನೇ ಇಬ್ರಿಗೂ. ಬೇಡ ಹಾಲು ಕುಡ್ದು. ಹಾಂ, ಒಂದರ ತಗೋಟೆಲ್ಲ ಸಂತಿ ಇಟ್ಬಿಟ್ಟು ಮನ್ಯಾಗ. ಏನು ನಮ್ಮ ಮಾಮ ಕಳ್ಸಾನ ಇಷ್ಟು ತಗೊಂಡು. ಇದೇನೋ ಗಾಳಿ ಸ್ಪ್ರೆಡ್ ಆಗ್ತದ. ಸೋಲ್ಸಕ್ಕೆ ಇರ್ಬೋದು ಮನಿ ಫುಲ್. ಇಷ್ಟು ಕ್ಲೀನ್ ಮಾಡಿದ್ದೆಲ್ಲ ಹೋಗ್ತೈತೆ. ಪಾಟ ಮುಗಿಸ್ಬೇಕು ನಾ ಇದೆಲ್ಲ. ಈಗ ಇದನ್ನ ಹಿಂಗ ಕಾಸ್ಕೊಂಡೆ ಅಲ್ಲೇ ಇದು ಕಾಫಿ ಅಷ್ಟ ಮಿಕ್ಸ್ ಮಾಡ್ಕೋತೆ. ಇನ್ನೇನು ಸ್ವಲ್ಪ ಕುಡಿದು ಕಾಫಿ. ಒಲ್ಲಿಪ್ಪ, ಇದು ಸ್ವೀಟ್ ಅದು ಸ್ವೀಟ್. ಪುರ್ಸತ್ತ ಇಲ್ಲ ನಮ್ಗೆ ಬಂದಾಗ ಒಮ್ಮೆ. ಒಂದಿನ ಖಾಲಿ ಬರ್ಬೇಕ್ಲಿಪ್ಪ. ಹಂಗ ನೀನ ಹಿಂಗ ಮಧ್ಯಾಹ್ನ ಎಲ್ಲ ಫ್ರೀ ಇರ್ಬೇಕು ನೋಡ್ಲಿಪ್ಪ ಅವಾಗ. ಹೌದು, ಕಾಲೇಜ್ ಇರಬಾರ್ದೆ, ಅದು ಕ್ಲಾಸು ಇರಬಾರ್ದೆ. ಸಕ್ರಿ ಭಾಳ ಹಾಕಿದ. ಸಕ್ರೆ ಹಾಕೋಬಾರ್ಲಿ ಅದರಲ್ಲ, ಬೆಲ್ಲ ಹಾಕೋತಾರಲ್ಲ. ಕಾಫಿ ಕಾಫಿ ಮಾಡತ್ತೇನೆ ನಾ. ಎಲ್ಲಿ ಹಾಲು ಹೆಂಗೆ ಕೂಡ ಎಡಿಟ್ ಮಾಡಿದ್ದೆ. ಅದು ಬೆಕ್ಕಿ ಹಾಕಿಟ್ಟಾರ ಅವ್ರು. ಹೆಂಗ ಎಲ್ಲೈತನ ಅದು ನಿಂಗೆ ಗೊತ್ತ? ಕೋಲ್ಡ್ ಕಾಫಿ ಮಾಡೋದು ಕಂಟೈನರ್ ಇರ್ತೈತೆ ನೋಡು. ಅದ್ರ ಏನಾರ ಬಿಸಿ ಹಾಕಿ ಹೊಡೆದೋಗ್ಬಿಡ್ತಾವ. ಅದ್ರ ಸಂಬಂಧ ಬ್ಯಾರೆ ಮಾಡಿರ್ತಾರ ಅವ್ರು. ಜೊಂಡಿಗೆ ತುಳ್ದ ನಾ ಫಸ್ಟ್ ಟೈಮ್ ಪಾಪ ನೋಡೇ ಅಲ್ಲ ನಾ. ಅದಕ್ಕೆ ಇನ್ನ ಜೋರ ಅಂತ ತುಳ್ದಿಲ್ಲ. ಇನ್ನ ಮನ್ಯಾಗ ಬಾಳ್ಲಿಪ್ಪ. ಈಗ ನಾನು ರೂಮ್ದಾಗ ಐತಿಪ್ಪ. ಮ್ಯಾಲ ಒಂದು ಅಡ್ಡಾಡತ್ತಿತ್ತು ನಿನ್ನೆ ರಾತ್ರಿ. ನನ್ ಕಾಟನ್ ಮೇಲೆ ಹತ್ತಿತ್ತು. ಅದ ಡನ್ ಮಾಡ್ಕೊಂಡಿರ. ನಾ ತಳಕ್ ಸೈಡಿಗೆ ಕಳ್ಸಿಬಿಟ್ಟೆ. ಅವ್ರ ಬೋರ್ಡ್ ಎಕ್ಸಾಮ್ ಮುಗಿಸ್ಕೋಬೇಕಾ? ಮೂಲಿ ಇವ್ರು ಜನವರಿ ಇದಕ್ಕೆ ಹೊಂಟಾರ. ಮತ್ತೆ ರಾಜಸ್ಥಾನಿಗೆ ಹೊಂಟಾರ ಫ್ಯಾಮಿಲಿ. ಅಂದ್ರೆ ಫ್ಯಾಮಿಲಿ ನಾವ್ 5 ಮಂದಿ, ಮತ್ತೆ ಯಾರಿಲ್ಲ. ಮತ್ತೆ ಅಲ್ಲೆಲ್ಲ ಹೋಗಿ ಕುಂದಿರ್ತಿ.
January 1st. ಏನು ಮಾಡಾತು Best part. ಮುಳ್ಳು ಹಂಗದಾವು ನಾನು ನೋಡಿದ್ದೆ ಮೊನ್ನೆ ಗೈಸ್ ನಂದು ಈಗ ನೆಕ್ಸ್ಟ್ ಕ್ಲಿಪ್ ಶೂಟ್ ಮಾಡ್ತಿದ್ದೇನೆ ಇದು ಔಟ್ಫಿಟ್ ಹಾಕೊಂಡಿದ್ದೀನಿ ಆ್ಯಂಡ್ ಇದು ಸ್ವಲ್ಪ ಸೆಟಪ್ ಮಾಡಿದ್ದೇನೆ ಮ್ಯಾಗಿ ಎಲ್ಲ ಇಟ್ಟೆ ಈಗ ನಾನು ಬಿಗ್ ಬಾಸ್ ಹಚ್ಚಿದ್ದೇನೆ ಆ್ಯಂಡ್ ಲೆಟ್ಸ್ ಡೂ ದ ರ್ಯಾಪ್ ಶೂಟ್ ನಾವು ಈಗ ಒಂದು ಅಡಿಗೆ ಲೆಟ್ಸ್ ಗೈಸ್ ಈಗ ಒಂದು ಸ್ವಲ್ಪತ್ತಾದ ಬಂದೆ ಶೂಟ್ ಮುಗಿದೆ ಈಗ ಒಂದು ಸ್ವಲ್ಪತ್ತಾತು ಈಗ ನಾನು ಅಬಿತಾಗ ಬಿಟ್ಟು ಬಂದೆ ಹೋಗಿ ಆ್ಯಂಡ್ ನಂಗೆ ಎಷ್ಟು ಸುಸ್ಸಾಗುತ್ತೆ ಫುಲ್ ಬಾಡಿ ಪೇನ್ ಆಗತ್ತೈತಿ ನಂಗೆ ಪುರ್ಸತ್ತಿಲ್ಲ ಅದು ಶೂಟ್ ಹತ್ಕೊಳ್ಳಿ ಮತ್ತೆಲ್ಲ ಫೇಸ್ ಕ್ಲೀನ್ ಮಾಡಿ ಮತ್ತು ಇದು ಔಟ್ಫಿಟ್ ಹಾಕೊಂಡು ರೆಡಿಯಾಗಿ ಮತ್ತು ಅದು ಶೂಟ್ ಮಾಡಿ ಓ ಮೈ ಗಾಡ್ ನಂಗೆ ಶೂಟ್ ಮಾಡಿದಾಗ ಒಂದು ಸುಸ್ತು ಅನ್ಸಿರ್ತೈತಿ ಬಿಕಾಸ್ ನೀನು ಲೇಟೇ ಮುಕ್ಕೊಂಡೆ ಈಗ ಮತ್ತೆ ಬೇಗ ಎದ್ದೇನಿ ಹಂಗಾಗೈತದ ಮತ್ತು ನಾಳೆ ನಾವು ಊರಿಗೆ ಹೊಂಟೇನಿ ಸೊ ಅದಕ್ಕೆ ಇದು ಮಾಡ್ಕೋಬೇಕು ಬ್ಲಾಗ್ ಶೂಟ್ ಮಾಡ್ಬೇಕು ನಾಳೆ ಎಕ್ಸೈಟೆಡ್ ಅದನ್ನು ನಾಳೆ ಊರಿಗೆ ಹೋಗ್ಬೇಕು ಇಷ್ಟು ನನ್ನ ಬಿಹೈಂಡ್ ದ ಸೀನ್ಸ್ ಇತ್ತು ವ್ಲಾಗಿಂದ ಇನ್ನೂ ನಾಷ್ಟ ಮಾಡಿಲ್ಲ ಊಟ ಇಲ್ಲ ಈಗಾಗಲೇ ಇಷ್ಟಿಗೆ ಟೈಮಿಗೆ 3 ಗಂಟೆ ಆಯ್ತಾ ಇನ್ನೂ ನಾಷ್ಟ ಎಲ್ಲ ಏನೂ ಇಲ್ಲ ಶೂಟ್ ಮಾಡೋದ್ರಾಗ ಫುಲ್ ದಿನ ಹೋದಿವತ್ತ ಶೂಟ್ ಮಾಡ್ಬೇಕಾದ್ರೆ ಸ್ವಲ್ಪ ಮ್ಯಾಗಿ ಏನು ಮಾಡ್ಕೊಂಡಿದ್ದೆ ನೋಡೋ ಅದ ಒಂದೆರಡು ಸತಿ ತಿಂದಾನ ಅಷ್ಟ ಮತ್ತೇನಿಲ್ಲ ಬಿಗ್ ಬಾಸ್ ಮ್ಯಾಲ್ ಮಾಡಿದ ರ್ಯಾಪ್ ಸಾಂಗ್ ಹೋಗಿ ಚೆಕ್ಔಟ್ ಮಾಡಿರಿ ಗಾಯ್ಸ್ ಆ್ಯಂಡ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಶೇರ್ ವಿತ್ ಯು ಆಲ್ ಬಿಗ್ ಬಾಸ್ ಫ್ಯಾನ್ಸ್ ಹೋಗಿ ಚೆಕ್ಔಟ್ ಮಾಡಿರಿ ನನ್ನ ಕನ್ನಡ ರ್ಯಾಪ್ ಸಾಂಗ್ ವಿತೌಟ್ ಟೀಮ್ ವಿತೌಟ್ ಸ್ಟುಡಿಯೋ ಏಜ್ 17 ಆ್ಯಂಡ್ ನಂದೆಲ್ಲ ಸಾಂಗ್ಸ್ ವರ್ಕ್ ಎಲ್ಲ ನಾ ಫೋನ್ದಾಗ ಮಾಡ್ತೀನಿ ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡ್ ಅಭಿದಾನ್ ವಿಡಿಯೋ ಶೂಟ್ ಮಾಡ್ತಾಳೆ ಇದ್ರಾಗ ಎಲ್ಲ ಮಾಡತ್ತನ್ನ ಶೂಟ್ ಎಲ್ಲ ಮಾಡಿ ಇಷ್ಟೆಲ್ಲ ಮಾಡತ್ತೀನಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ಸ್ಟುಡಿಯೋ ಮಾಡ್ಕೊಳ್ತೇನೆ ಮನೆದಾಗ ಇಷ್ಟ ಐತಿ ಬಿಗ್ ಬಾಸ್ ಮೇಲೆ ಬರ್ತಿದ್ದ ಸೊ ಗೈಸ್ ನಾನು ನಂದು ಈಗ ರ್ಯಾಪ್ ಸಾಂಗ್ ಶೂಟ್ ಮಾಡಿಕ್ಕೆ ರೆಡಿ ಅದೇನಿ ನನ್ನ ಕಡೆ ಏನು ನೋಡಿ ಅಷ್ಟದ್ರಾಗ ರೆಡಿ ಆಗ್ಯಾನ ಬಿಕಾಸ್ ನಂಗೆ ಐಡಿಯಾನೂ ಇದ್ದಿದ್ದಿಲ್ಲ ನಾ ಇಲ್ಲಿ ಶೂಟ್ ಅಲ್ಲೇ ಇಡ್ಲಿಪ್ಪ ನಾ ಶೂಟ್ ಮಾಡ್ತೀನಿ ಅಂತ ನಂಗೆ ಐಡಿಯಾನೂ ಇದ್ದಿದ್ದಿಲ್ಲ ಅದ್ರ ಸಂಬಂಧ ನಂಗೆ ಸ್ವಲ್ಪ ಇದು ಲೈಕ್ ಹಿಪ್ ಹಾಪ್ ಲೈಕ್ ಆಟೆ ವೈಬ್ ಕೊಡ್ಲಿಕ್ಕೆ ನಂಗೆ ಸ್ವಲ್ಪ ಸಿಲ್ವರ್ ಎಕ್ಸಸರೀಸ್ ಹಾಕೊಂಡಿದ್ದೀನಿ ಆ್ಯಂಡ್ ಇದು ನಾ ಬರ್ಬೇಕಾದ್ರೆ ಹಾಕೊಂಡು ಬಂದಿದ್ದು ಶರ್ಟ್ ಆ್ಯಂಡ್ ದಿಸ್ ಇಸ್ ಮೈ ಬ್ಲ್ಯಾಕ್ ಶರ್ಟ್ ಎಸ್ ನನ್ನ ಕಡೆ ಏನು ಔಟ್ಫಿಟ್ ತೊಗೊಂಡು ಬಂದಿಲ್ಲ ನಾ ಏನು ನನ್ನ ಕಡೆ ಐತಿ ಅದ್ರಾಗ ಮ್ಯಾನೇಜ್ ಮಾಡಿ ಶೂಟ್ ಮಾಡತ್ತೇನೆ ಇಟ್ಸ್ ಫೈನ್ ಆ್ಯಂಡ್ ಈಗ ನಾ ಮೇಕಪ್ ಮಾಡಿದೆ ಆ್ಯಂಡ್ ರೀಲ್ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಚೆಕ್ಔಟ್ ಮಾಡಿರಿ ಆ್ಯಂಡ್ ಫಾಲೋ ಮೀನ್ ಇನ್ಸ್ಟಾ ಆಲ್ಸೋ ಗಾಯ್ಸ್ ನಮ್ಮ ಹುಡುಗಿ ಏನೋ ಮಾಡತ್ತಾಳ ಮೇಕಪ್ ಮಾಡ್ಕೊಳತ್ತಾವ ಸೊ ನಮ್ಮ ಮಾಮಂದು ಹೊಲ ಎಲ್ಲ ಐತಿ ಮನೆ ಮುಂದೆ ಮತ್ತೇನು ಮಾಡಲಿ ಹಂಗೆ ಹಚ್ಕೊಂಡ್ರೆ ಅಷ್ಟಾಗುತ್ತೆ ಟ್ಯಾಲ್ ಒರೆಸಿಲ್ಲ ಅಂದ್ರೆ ನಮ್ಮ ಮಾಮಂದು ಹೊಲ ಎಲ್ಲ ಐತಿ ಅದು ಅಲ್ಲಿ ವ್ಯೂ ಮಸ್ತ್ ಐತಿ ಅದು ಅವ್ರು ಗೊಂಜಾಲ್ ಹಾಕಿದ್ರ ಮನ್ಸ್ ಬ್ಯಾಕ ಅದು ಡ್ರೈ ಆಗೈತಿ ಈಗ ಲುಕ್ ಮಸ್ತ್ ಕೊಡತೈತಿ ಸೊ ನಾ ಫೋನ್ ಹೋಲ್ಡರ್ ಇಟ್ಟೆ ಅಲ್ಲೇ ಮೂವಿ ಮೋಡ್ದಾಗ ಹಾಕ್ತೀನಿ ನನ್ನ ಫೋನ್ ಕ್ಯಾಮ್ರಾದ ಐತಲ್ಲ ಮೂವಿ ಮೋಡ್ದಾಗ ಹಾಕಿ ಅಲ್ಲೇ ನಾ ಸೆಟಲ್ ಹಾಕ್ತೀನಿ ಒಂದು ಏರಿಯಾದಲ್ಲಿ ಒಂದು ಆ್ಯಂಗಲ್ದಲ್ಲಿ ಎಲ್ಲಿ ಕರೆಕ್ಟ್ ಬರ್ತೈತಿ ಅಲ್ಲಿ ಮಾಡಿ ಶೂಟ್ ಮಾಡ್ತೇನೆ ಲೆಟ್ಸ್ ಗೋ ಸೊ ಸುಮಿರಾ ತಡಿ ತಡಿ ಸೊ ಗಾಯ್ಸ್ ಇದ ಹೊಲ ನಮ್ಮ ಮನೆ ಮುಂದೆ ಐತಿ ಮಾವನ ಮನೆ ಮುಂದೆ ಇಲ್ಲೇ ಮಾಮನ ಮನೆ ಐತಿ ಆ್ಯಂಡ್ ಅವ್ರ ಮನೆ ಮುಂದೆ ಅವ್ರದ್ದು ಹೊಲ ಐತಿಲ್ಲೇ ವಾವ್ ಇದೆಷ್ಟು ಚಂದ ಐತೆ ನೋಡೇ ಇಲ್ಲ ನಾ ಇದಿಲ್ಲೇ ನೋಡ್ತೇನೆ ಆದ್ರೆ ಐ ವಿಲ್ ಸಿ ಟು ಶೂಟ್ ಹೋದೆ ಮತ್ತು ಶೂಟಲ್ಲಿ ಮಾಡಿದ್ರು ಕಾಣಿಸೋದೂ ಇಲ್ಲ ಅಷ್ಟು ದೊಡ್ಡದೈತದ ಬಿಕಾಸ್ ಅಷ್ಟು ಆ್ಯಂಗಲ್ದಾಗ ಬರೋದು ಡೌಟ ಆ್ಯಂಡ್ ನನ್ನ ತಂಗಿ ಇಲ್ಲೇ ನಂಗೆ ಇದು ಹಿಡ್ಕೊಳಕ್ಕೆ ಬಂದಿದ್ದಾಳೆ ತೋರಿಸಿಲ್ಲ ನಿನ್ನ ಮಗ ತೋರಿಸಿಲ್ಲ ಈಕಿ ಗಾಳಿಗೆ ಹಾರೋಗ್ತದಲ್ಲ ಮತ್ತು ಹಿಡ್ಕೊಳಕ್ಕೆ ಬಂದು ನನ್ನ ಜೊತೆ ಹೆಲ್ಪ್ ಮಾಡಕ್ಕೆ ನನ್ನ ತಂಗಿ ಹೌದಿಲ್ಲ ಕೃತಿ ಮತ್ತು ಅವ್ರ ಮಮ್ಮಿದು ಫೋನ್ದಾಗ ನನ್ನ ಸಾಂಗ್ ಹಾಕಿದ್ದೇನೆ ಸೊ ನಂಗೆ ಸಾಂಗ್ ಹಾಕಿ ಲಿಪ್ಸಿಂಗ್ ಮಾಡಕ್ಕೆ ಬರ್ತದೆ ಅಂತ ಹೇಳಿ ಸೊ ಐ ವಿಲ್ ಬಿ ಸಿಟ್ಟಿಂಗ್ ಹಿಯರ್ ಆನ್ ದಿಸ್ ಚೇರ್ ಆ್ಯಂಡ್ ನಂದು ಕ್ಯಾಮ್ರಾ ಇಲ್ಲಿ ಇಡ್ತೇನೆ ನನ್ನ ತಂಗಿ ಫೋನ್ ಮತ್ತು ಹೋಲ್ಡರ್ ಹಿಡ್ಕೊಂಡಿರ್ತಾಳೆ ಆ್ಯಂಡ್ ಐ ವಿಲ್ ರ್ಯಾಪ್ ಎಸ್ ಲೆಟ್ಸ್ ಡು ಇಟ್ ಹೇಳ ಯಾ ಬಿಸಿ ಐತಿ ನೋಡ್ತಿರ್ತೀನ ನಿಂಗೆ ಕಾಣತೈತೇನದ ನೀ ಕಾಣಕತ್ತಿ ಅಷ್ಟ ಛತ್ರಿ ಕಾಣೋ ಹಾ ಛತ್ರಿ ಸ್ವಲ್ಪ ಕಾಣಕತ್ತೈತಿ ಸ್ವಲ್ಪ ಅರ್ಧ ಕಟ್ ಹಂಗ ಕಾಣಿಸ್ತೈತಿ ಹೌದನ ನೋಡೋಣ ತಡಿ ಹಂಗೆ ಮಾಡಿ ಲೊಕೇಶನ್ ಎಲ್ಲಿಂದ ಇರ್ಬೇಕಂತ ನೀ ಇಲ್ಲ ಈ ಕಡೆ ಬರ್ಬೇಕು ನೀ ಈ ಕಡೆ ಸೈಡಿಗೆ ಇಲ್ಲಿ ಹಿಂದೆ ಪಕ್ಕಕ್ಕಿಲೆ ನನ್ನ ಬಾಜು ಇಲ್ಲಿ ಹಿಡ್ಕೊ ಬಾ ಇಲ್ಲಿ
ತಿರುಗಿಸ್ಬೋದೆ ಅಂದ್ರು ಹಂಗ ನೋಡನ್ ತಡಿ ಹೆಂಗ್ ಬರತ್ತಂತ. ಬಾ ಮುಂದ್ ಬಾ ಇಲ್ಲಿ ಬಾ. ನನ್ ಫೋನ್ ಬೀಳಿಸಿದ್ರಿ ನೀವು ಎಲ್ಲಾರು. ಛೈ ಬರ್ರಿ ಹೊರಗ. ಛೈ ಬರ್ರಿ. ಕೃತಿ ಏನೋ ಮಾತಾಡ್ತಾನಂತ ಮಾತಾಡ. ಆಂಬುಲೆನ್ಸ್ ಕೊಟ್ಟ ನಂಗೆ ನಾ ತಿನ್ನಂಗ್ ಬರ್ತಾವ ತಂತ ಅಪ್ಪಿಗಿನ್ನ ತಂದಿಲ್ಲ ಬರೀ ನಂಗೆ ತರ್ತಾ ಇನ್ನೊಂದು ಬಿತ್ತ ಇದು ಹಂಟು ಮತ್ತೆ ಬಿತ್ತು ನೋಡ್ರಿ ಅಂಟು. ಈ 17 ವರ್ಷದ ಹುಡುಗಿ ರ್ಯಾಪ್ ಸಾಂಗ್ ಹೆಂಗ್ ಮಾಡೋಣ ಅಂತ ಹೋಗಿ ನೋಡ್ರಿ, ಚೆಕ್ಔಟ್ ಮಾಡ್ರಿ. ಸಪೋರ್ಟ್ ಮೀ ಗಾಯ್ಸ್. See you in the next video. Bye bye. ನಮಸ್ತೆ.